ಬೈ ಎಲೆಕ್ಷನ್ ಬ್ಯಾಟಲ್ ಮುಗಿತಾ ಇದ್ದಂತೆ ಸಚಿವ ಸಂಪುಟ ಪುನಾರಚನೆಯ ಆಗ್ರಹದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಸಂಪುಟ ಪುನಾರಚನೆಗೆ ಒತ್ತಾಯಿಸಿ ಶಾಸಕರು ಡೆಲ್ಲಿ ಪರೇಡ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಬೆಂಗಳೂರಿಗೆ ಪರೇಡ್ಗೆ ಹೋಗಿದ್ದಂತ ಶಾಸಕರು ಕೆಲವರು ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆಲವು ಶಾಸಕರು ಭೇಟಿ ಮಾಡಿದ್ರು. ತಮ್ಮ ಅಹವಾಲುಗಳನ್ನು ಅವ್ರ ಮುಂದೆ ಇಟ್ಟರು. ಮತ್ತೆ 2 ದಿನದ ಬಳಿಕ ಶಾಸಕರೆಲ್ಲ ಒಟ್ಟಿಗೆ ಸೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಡೆಲ್ಲಿಯಲ್ಲಿ ಇರದ ಹಿನ್ನೆಲೆ ಶಾಸಕರು ವಾಪಸ್ ಆಗಿದ್ದಾರೆ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಡೆಲ್ಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸರ್ಕಾರಕ್ಕೆ 3 ವರ್ಷ ತುಂಬ್ತಾ ಇದೆ. ಎಲೆಕ್ಷನ್ ಇತ್ತು, ಬೈ ಎಲೆಕ್ಷನ್ ಅದು ಮುಗಿದೋಗಿದೆ. ಹಾಗಾಗಿ ನಾವು 2-3 ಬಾರಿ ಗೆದ್ದಿರುವಂತ ಶಾಸಕರೇನಿದ್ದೀವಿ, ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅನ್ನೋದು ಇವರೆಲ್ಲರ ಆಗ್ರಹ. ಟಿ.ಬಿ. ಜಯಚಂದ್ರ ಅವರು, ಅಶೋಕ್ ಪಟ್ಟಣ್ ಅವರು ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಡೆಲ್ಲಿ ಯಾತ್ರೆಯನ್ನ ಕೈಗೊಂಡಿರೋದು. ಹೈಕಮಾಂಡ್ನ ಭೇಟಿಯ ಭಾಗವಾಗಿ ಮೊದಲ ಹಂತದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಇದಾದ ಬಳಿಕ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಬೇಕು ಅನ್ನೋದು ಈ ನಿಯೋಗದ ನಿರ್ಧಾರ. ಬಟ್ ಅವರಿಬ್ಬರು ಡೆಲ್ಲಿನಲ್ಲಿ ಇರದೇ ಇರುವಂತ ಕಾರಣ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಮತ್ತೆ 2 ದಿನದ ಬಳಿಕ ಇವರೆಲ್ಲ ಒಟ್ಟಿಗೆ ಸೇರಿ ಡೆಲ್ಲಿಗೆ ಹೋಗಿ ಅವರ ಬಳಿ ಕೂಡ ತಮ್ಮ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಟಿ.ಬಿ. ಜಯಚಂದ್ರ ಅವರಾಗಿರ್ಬೋದು, ಅಶೋಕ್ ಪಟ್ಟಣ್ ಇವರೆಲ್ಲರೂ ನಾವೆಲ್ಲ ಸೀನಿಯರ್ಸ್ ಇದ್ದೀವಿ, 2-3 ಬಾರಿ ಗೆದ್ದಿದ್ದೀವಿ, ನಮಗೂ ಅವಕಾಶ ಮಾಡಿಕೊಡಿ. ನಿಮ್ಮ ಸಚಿವ ಸಂಪುಟ ಪುನಾರಚನೆಯ ಥಾಟು ಏನಿದೆ ಅದನ್ನು ನೀವು ಯಾವಾಗ ಅನುಷ್ಠಾನಕ್ಕೆ ತರಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಆದಷ್ಟು ಬೇಗ ಮಾಡಿ ಆ್ಯಂಡ್ ನಮಗೆ ಚಾನ್ಸ್ ಕೊಡಿ ಅನ್ನುವಂಥದ್ದು ಈ ಹಿರಿಯ ಶಾಸಕರುಗಳ ಆಗ್ರಹ. ಬಟ್ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಇದು ಒಂದು ಮಾತಿದೆ, ಹೊಸದಾಗಿ ಗೆದ್ದಿರೋರು ಫಸ್ಟ್ ಟೈಮ್ MLAಗಳು ಕೂಡ ಸಚಿವ ಸಂಪುಟಕ್ಕೆ ಜಾಯಿನ್ ಆಗಬೇಕು, ಆಗೋದ್ರಲ್ಲಿ ಏನು ತಪ್ಪು, ಅವ್ರಿಗಿರೋ ಕೆಪಬಿಲಿಟೀಸ್ ಅವರು ತೋರಿಸ್ತಾರೆ, ಎಕ್ಸಿಬಿಟ್ ಮಾಡ್ತಾರೆ, ಕೆಪಾಸಿಟಿ ತೋರಿಸ್ತಾರೆ, ಈ ರೀತಿಯ ಮಾತುಗಳು ಕೂಡ ಇದೆ. ಸೊ ಇಲ್ಲೇನೆ 2 ಗುಂಪಾದಂಗಿದೆ ಕಾಂಗ್ರೆಸ್ಸಲ್ಲಿ, ಸೀನಿಯರ್ಸು ವರ್ಸಸ್ ಜೂನಿಯರ್ಸು ಅಂತ. ಹಾಗಾಗಿ ಈಗ ಸೀನಿಯರ್ಸು ಕಾರ್ಯಪ್ರವೃತ್ತರಾಗಿದ್ದಾರೆ. ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ನ ಬ್ಯಾಟಲ್ ಮುಗಿತಾ ಇದ್ದಂತೆ ಮತ್ತೆ ಸಚಿವ ಸಂಪುಟ ಪುನಾರಚನೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ನಾಯಕತ್ವ ಗೊಂದಲ ಅಂತೂ ಹಾಗೆ ಗೊಂದಲದ ಗೂಡಾಗೇ ಮುಂದುವರಿತಾ ಇದೆ. ಅದು ಒಂದು ಸ್ವಲ್ಪ ತೆರೆಮರೆಗೆ ಸರಿದಿದ್ರೂ ಕೂಡ ಸಚಿವ ಸಂಪುಟ ಪುನಾರಚನೆಯ ಕಸರತ್ತು ಮಾತ್ರ ಈಗ ಬಹಳ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ತಮಗೊಂದು ಜಾಗ ಬೇಕು ಅಂಥೇಳಿ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿರೋದು. ಅದರ ಭಾಗವಾಗಿ ಡೆಲ್ಲಿ ಪರೇಡ್ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು. ಈ ಸಚಿವ ಸಂಪುಟ ಅನ್ನುವಂಥ ಬಸ್ನಲ್ಲಿ ನಮಗೂ ಒಂದು ಸೀಟ್ ಬೇಕು ಅಂತ ಟವಲ್ ಹಾಕುವಂಥ ಕೆಲಸ ಈಗ ಹಿರಿಯ ಶಾಸಕರು ಕಿರಿಯ ಶಾಸಕರು ಇಬ್ಬರೂ ಮಾಡ್ತಿದ್ದಾರೆ. ಬಿಕಾಸ್ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಕಾಂಗ್ರೆಸ್ಸಲ್ಲಿ ಫಸ್ಟ್ ಟೈಮ್ MLAಗಳಾದವರು ಕೂಡ ನಾವು ಸಂಪುಟದಲ್ಲಿ ಜಾಯಿನ್ ಆಗಬೇಕು, ಸ್ಥಾನವನ್ನು ಪಡ್ಕೊಳ್ಬೇಕು, ಸೊ ದಟ್ ನಮ್ಮ ಕೇಪಬಿಲಿಟೀಸನ್ನು ನಾವು ತೋರಿಸೋದಕ್ಕೆ ಒಂದು ಅವಕಾಶ ಆ್ಯಂಡ್ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ ಅಂತ ಫಸ್ಟ್ ಟೈಮ್ MLAಗಳಿದ್ದಾರೆ. ಬಟ್ ಈ ಹಿರಿಯ ಶಾಸಕರು ನಾವು 2-3 ಬಾರಿ ಗೆದ್ದಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮದೇ ಆದಂಥ ಕೊಡುಗೆ ಇದೆ, ನಮ್ಮ ಕ್ಷೇತ್ರದ ಜನತೆ ಕೂಡ ಆಸೆ ಪಡ್ತಾರೆ ಅವ್ರ ನಾಯಕರು ಸಚಿವ ಸಂಪುಟದಲ್ಲಿ ಇರಬೇಕು ಅಂತ, ಹೀಗಾಗಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹಿರಿಯ ಶಾಸಕರು ಲೈಕ್ 2-3 ಸರ್ತಿ ಗೆದ್ದಿರೋರು, ಅದಕ್ಕಿಂತ ಜಾಸ್ತಿ ಗೆದ್ದಿರೋರು ಎಲ್ಲರೂ ನವದೆಹಲಿಗೆ ಹೋಗಿದ್ದಾರೆ. ಬಟ್ ಅವ್ರ ಇಂಟೆನ್ಷನ್ ಇದ್ದಿದ್ದು ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಆಗಬೇಕು ಅಂತ. ಬಟ್ ಅವರಿಬ್ಬರು ಡೆಲ್ಲಿನಲ್ಲಿ ಇಲ್ಲದೆ ಇರುವಂಥ ಕಾರಣ ಈ ಭೇಟಿ ಸಾಧ್ಯ ಆಗಿಲ್ಲ. ಬರೀ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ನಮ್ಮ ರಾಜ್ಯದ ನಾಯಕರೇ ಆಗಿರುವಂಥ ಖರ್ಗೆ ಅವರ ಬಳಿ ಅವರ ಮನವಿಗಳನ್ನು ಇಟ್ಟಿದ್ದಾರೆ. ಸೊ ವಾಪಸ್ ಬಂದಿದ್ದಾರೆ ಡೆಲ್ಲಿಯಿಂದ. ಈ ಡೆಲ್ಲಿ ಪರೇಡ್ನಲ್ಲಿದ್ದಂಥ ಶಾಸಕರ ಟೀಮು ಮತ್ತೆ 2 ದಿನದ ಬಳಿಕ ಒಟ್ಟಿಗೆ ಸೇರೋದು ಆ್ಯಂಡ್ ಡೆಲ್ಲಿಗೆ ಪ್ರಯಾಣ ಮಾಡಿ ಅಲ್ಲಿ ಹೈಕಮಾಂಡಿನ ಹಿರಿಯ ನಾಯಕರನ್ನ ಭೇಟಿಯಾಗಬೇಕು ಅನ್ನುವಂಥದ್ದು ಅವ್ರ ಪ್ಲ್ಯಾನು. ಬಟ್ ಇದೆಲ್ಲವೂ ಕೂಡ ಈ ಮೀಟಿಂಗ್ ಯಶಸ್ವಿ ಆಗುತ್ತಾ ಆ್ಯಂಡ್ ಇವರು ಅಹವಾಲನ್ನು ಹೈಕಮಾಂಡ್ ಯಾವ ಮಟ್ಟಕ್ಕೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.